ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಎಗ್ ಆಮ್ಲೆಟ್ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಎಗ್ ಆಮ್ಲೆಟ್ ಮಾಡಾಕ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವ ಅಂತ ನೋಡೋಣ ಬರ್ರಿ. ಈಗ 2 ತತ್ತಿ ತಗೊಂಡಿದ್ದೇನೆ, ಆಮೇಲೆ 1 ಉಳ್ಳಾಗಡ್ಡಿ ಸಣ್ಣ ಹೆಚ್ಚಕೊಂಡಿದ್ದೇನೆ, ಅರ್ಧ ಟೊಮ್ಯಾಟೊ ಸಣ್ಣ ಹೆಚ್ಚಕೊಂಡಿದ್ದೇನೆ, 1 ಹಸಿ ಮೆಣಸಿನಕಾಯಿ ನೋಡ್ರಿ ಸಣ್ಣ ಹೆಚ್ಚಕೊಂಡಿದ್ದೇನೆ, ಆಮೇಲೆ ಅರಿಶಿನ ತಗೊಂಡಿದ್ದೇನೆ 1 ಅರ್ಧ ಚಮಚ, ಆಮೇಲೆ 1 ಚಮಚ ಖಾರದ ಪುಡಿ ತಗೊಂಡಿದ್ದೇನೆ, ಉಪ್ಪು ತಗೊಂಡಿದ್ದೇನೆ, ಆಮೇಲೆ ಎಣ್ಣೆ ತಗೊಂಡಿದ್ದೇನೆ, ಆಮೇಲೆ ಕೊತ್ತಂಬರಿ ತಗೊಂಡಿದ್ದೇನೆ. ಬರ್ರಿ ಈಗ ಎಗ್ ಆಮ್ಲೆಟ್ ಹೆಂಗ್ ಮಾಡೋದಂತ ನೋಡೋಣ. ವೀಕ್ಷಕರೇ, ಎಗ್ ಆಮ್ಲೆಟ್ ಮಾಡಾಕ ಮೊದಲು ಒಂದು ಬಾಲ್ ತಗೊಳ್ಳೋಣ, ಆಮೇಲೆ ಅದ್ರಾಗ ಸಣ್ಣ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕೊಳ್ಳೋಣ, ಆಮೇಲೆ ಟೊಮ್ಯಾಟೊ ಹಾಕೊಳ್ಳೋಣ, ಆಮೇಲೆ ಹಸಿ ಮೆಣಸಿನಕಾಯಿ ಹಾಕೊಳ್ಳೋಣ ನೋಡ್ರಿ, ಆಮೇಲೆ ಅರಿಶಿನ ಹಾಕೋಣ 1-2-3 ಚಿಟಿಕೆ, ಖಾರದ ಪುಡಿ 1 ಚಮಚ ಹಾಕೊಳ್ಳೋಣ, ಉಪ್ಪು 1 ಅರ್ಧ ಚಮಚ ಹಾಕೊಳ್ಳೋಣ, ಮತ್ತೆ ಕೊತ್ತಂಬರಿ ಹಾಕೊಳ್ಳೋಣ ಸಣ್ಣ ಹೆಚ್ಚಿದ್ದ. ಈಗ ಇದೆಲ್ಲ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಚಲೋದಂಗ ಮಿಕ್ಸ್ ಆಗೈತೆ ನೋಡ್ರಿ. ಈಗ ಏನ್ ಮಾಡೋಣ, ಇದ್ರಾಗ ತತ್ತಿ ಒಡೆದು ಹಾಕೊಳ್ಳೋಣ. ಎರಡು ತತ್ತಿ ಹಾಕೊಳ್ಳೋದು ನೋಡ್ರಿ. ಈಗ ತತ್ತಿನೂ ಇದ್ರಾಗ ಚಂದಂಗ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಉಳ್ಳಾಗಡ್ಡಿ ಟೊಮ್ಯಾಟೊ ತತ್ತಿ ಎಲ್ಲ ಚಂದಂಗೆ ಮಿಕ್ಸ್ ಆಗೈತೆ ನೋಡ್ರಿ. ಈ ಥರ ಚಂದಂಗೆ ಬೀಟ್ ಮಾಡ್ಬೇಕಾ ಅಂದ್ರೆ ಆಮ್ಲೆಟ್ ಚಲೋ ಆಗ್ತೈತಿ. ಈಗ ಏನು ಮಾಡೋಣ, ಆಮ್ಲೆಟ್ ಮಾಡೋಣ ಬರ್ರಿ. ಈಗ ವೀಕ್ಷಕರೇ, ಮೊದಲ ಗ್ಯಾಸ್ ಹೊಚ್ಕೊಳ್ಳೋಣ, ಆಮೇಲೆ ಒಂದು ಪ್ಯಾನ್ ಇಡೋಣ, ಆಮೇಲೆ 2 ಚಮಚ ಎಣ್ಣೆ ಹಾಕೊಳ್ಳೋಣ ನೋಡ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ವೀಕ್ಷಕರೇ, ಎಣ್ಣೆ ಕಾದೈತೆ ನೋಡ್ರಿ. ಈಗ ಏನು ಮಾಡೋದಂದ್ರೆ ತತ್ತಿ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಇದೈತಿರಲ್ಲ, ಇದನ್ನ ಇದ್ರಾಗ ಪ್ಯಾನ್ದಾಗ ಹಾಕೊಳ್ಳೋಣ. ಎಲ್ಲ ಚಂದಂಗೆ ಹಿಂಗೆ ಇದು ಮಾಡ್ಬೇಕು ನೋಡ್ರಿ. ವೀಕ್ಷಕರೇ, ಮೀಡಿಯಂ ಫ್ಲೇಮ್ ಮ್ಯಾಗ ಬೇಯಿಸ್ಕೊಳ್ಳೋಣ ಇದನ್ನ ಆಮ್ಲೆಟನ್ನು. ವೀಕ್ಷಕರೇ, ಈಗ 2 ನಿಮಿಷ ಆಗೈತೆ ನೋಡ್ರಿ. ಈಗ 2 ನಿಮಿಷ ಆಗಾನ ಏನು ಮಾಡೋಣ, ಆಮ್ಲೆಟನ್ನು ಹಿಂಗೆ ಹೊಳಸ್ಕೋಬೇಕ. ಆಮೇಲೆ ಮತ್ತೆ 1-2 ನಿಮಿಷ ಬೇಯಕ್ಕೆ ಬಿಡ್ಬೇಕು ನೋಡ್ರಿ. ವೀಕ್ಷಕರೇ, 2 ನಿಮಿಷ ಆಗೈತೆ ನೋಡ್ರಿ. ಈಗ ಇನ್ನೊಂದ್ಸಲ ಐತೆ ಆಮ್ಲೆಟನ್ನು ಹೊಳಸ್ಕೊನು. ಈಗ ಆಮ್ಲೆಟ್ ನೋಡ್ರಿ ರೆಡಿ ಆಗೈತಿ. ಗ್ಯಾಸ್ ಆಫ್ ಮಾಡ್ತೀನಿ, ಮತ್ತು ಆಮ್ಲೆಟನ್ನು ಪ್ಲೇಟಿಗೆ ಸರ್ವ್ ಮಾಡೋಣ ಬರ್ರಿ. ಈಗ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಮಸ್ತಾಗಿ ಎಗ್ ಆಮ್ಲೆಟ್ ರೆಡಿ ಆಯ್ತಂತ. ಮತ್ತು ಇದನ್ನು ನೀವು ಬ್ರೆಡ್ ಜೊತೆ, ಚಪಾತಿ ಜೋಡಿ ಮತ್ತು ರೊಟ್ಟಿ ಜೋಡಿ ಅನ್ಕ ಭಾರಿ ಮಸ್ತ್ ಆಗ್ತೈತಿ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.